ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಕುಕಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ನಾನು ಮಾಡ್ತಾ ಇಲ್ಲ, ನನ್ನ ಅಮ್ಮ ಮಾಡ್ತಾ ಇದ್ದಾರೆ. ಸೊ ಅವರು ವೆಜ್ ಸಾಂಬಾರು ಹಾಕ್ತಾರೆ. ಅದ್ರಿಗೆ ಏನೇನು ಮಾಡ್ಬೋದು, ಏನೇನು ರೆಸಿಪಿ ಹಾಕ್ತಾರೆ ಅಂತ ನೋಡೋಣ ಬನ್ನಿ. ಹಾಯ್, ಇವಾಗ ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಹಾಯ್, ತರಕಾರಿ ಸಾಂಬಾರು ಮಾಡ್ತಾ ಇದ್ದೀನಿ ಈಗ ಸಿಂಪಲ್ ಆಗಿ. ಏನು ಸಾಂಬಾರು ಮಾಡ್ತಾ ಇದ್ದೀರಾ ಇವತ್ತು? ಸೊ ಇವಾಗ ತರಕಾರಿ ಸಾಂಬಾರು ಮಾಡ್ತಾ ಇದ್ದಾರೆ ನಮ್ಮಮ್ಮ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಇದು ಗೆಡ್ಡೆಕೋಸ್, ಬೀನಿಸ್, ಕ್ಯಾರೆಟ್ ಆ್ಯಂಡ್ ಕೀರೆ ಸೊಪ್ಪು. ಸೊ ಇದನ್ನೆಲ್ಲ ಆಮೇಲೆ ಈರುಳ್ಳಿ ಅದು ಒಗ್ಗರಣೆಗೆ ಹಾಕೋತಾರೆ. ಸೊ ಇದನ್ನೆಲ್ಲ ಯೂಸ್ ಮಾಡಿ ಇವಾಗ ಕುಕಿಂಗ್ ಮಾಡ್ತೀವಿ. ಬನ್ನಿ ನೋಡೋಣ. ಬೇಳೆ, ತೊಗರಿಬೇಳೆ ಸ್ವಲ್ಪ, ಸೊ ಅದ್ರ ಒಳಗೆ ಬೀನಿಸ್, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸ್, ಕ್ಯಾರೆಟ್ ಸೊಪ್ಪು. ಮತ್ತು ಸೊಪ್ಪೆಲ್ಲ ಹಾಕಿ ಏನು ಮಾಡ್ತೀರಾ ನೆಕ್ಸ್ಟು? ಟೊಮೊಟೊ ನೋಡಿ, ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಕಿ ಕುಕ್ಕರಿಗಿಡೋದು. ಒಗ್ಗರಣೆಗೆ ಕೊತ್ತಂಬರಿ ಎಲ್ಲ ಹಾಕೋದು, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಎಷ್ಟು ನಿಮಿಷ ಬೇಯಿಸ್ಬೇಕದು? 3 ವಿಷಲ್ ಆದರೆ ಸಾಕು. ಒಂದು ಗೆಡ್ಡೆಕೋಸ್, ಟೊಮ್ಯಾಟೊ, ಒಂದು 4 ಬೀನಿಸ್ ಸೊಪ್ಪು ನೋಡಿ, ಅದೆಲ್ಲ ಇವಾಗ ಬೇಳೆ ಒಳಗೆ ಹಾಕಿ ಕುಕ್ಕರ್ ಒಳಗೆ ಹಾಕಿದ್ದಾರೆ. ಇದು 3 to 4 ವಿಷಲ್ಸ್ ಅಲ್ಲಿ ಬೇಯುತ್ತೆ. ಅದಾದ್ಮೇಲೆ ಹೇಳಿ ಏನು? ಅದಾದ್ಮೇಲೆ ಒಗ್ಗರಣೆ ಮಾಡಬೇಕು. ಅದು ತೋರಿಸ್ತೀನಿ ನೆಕ್ಸ್ಟ್ ಏನು ಅಂತ. ಇವಾಗ ಬೇಳೆ ತರಕಾರಿ ಎಲ್ಲ ಬೆಂದಿದೆ. ಸೊ ಕುಕ್ಕರ್ ಓಪನ್ ಮಾಡೋಣ ಬನ್ನಿ. ಇದೇನು ವಾಯ್ಸ್ ಓವರ್ ಕಟ್ಟಾಗಿ ಹೋಗಿದೆ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ ಪ್ರಾಬ್ಲಿ ಅದು ಸರಿಯಾಗಿ ಆನ್ ಆಗಿಲ್ವೋ ಏನೋ ಗೊತ್ತಿಲ್ಲ. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ನೋಡಿ, ಅದು ಎಲ್ಲ ತರಕಾರಿ ಬೇಳೆ ಎಲ್ಲ ಬೆಂದಿದೆ. ಸೊ ಅದೆಲ್ಲ ಬೆಂದಾದ್ಮೇಲೆ ಇರಿ, ನಮ್ಮಮ್ಮ ಬರ್ತಾರೆ ಇವಾಗ. ಎಸ್, ಬೆಂದಾದ್ಮೇಲೆ ಅಲ್ಲಿ ಇನ್ನೊಂದು ಪಾತ್ರೆ ಇದೆಯಲ್ಲ, ಅದರಲ್ಲಿ ಎಣ್ಣೆ ಹಾಕಿದ್ದಾರೆ. ಸೊ ಅದು ಸ್ವಲ್ಪ ಕುದ್ದಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕೋಬೇಕು. ಸೊ ಇದು ನೋಡಿ ಪೂರ್ತಿ ಬೆಂದಿದೆ ಪರ್ಫೆಕ್ಟಾಗೆ. ಇದು ಬೆಂದಾದ್ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ 3 to 4 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಂಡು ಲೈಟಾಗಿ ಕುದಿಸ್ಕೊಬೇಕು. ಸೊ ನಮ್ಮ ಅಮ್ಮಂಗೆ ಅಂದರೆ ಯೂಶಲಿ ಎಲ್ಲರೂ ಎಲ್ಡರ್ಸ್ ಎಲ್ಲ ಹಾಗೆ ಅಲ್ಲ. ಸೊ ಅವ್ರಿಗೇನು ಸ್ಪೂನ್ ಲೆಕ್ಕ ಎಲ್ಲ ಬೇಕಾಗಿಲ್ಲ. ಸೊ ಹಾಗೇನೆ ಹಾಕ್ಕೊತಾರೆ. ಅದಾದಮೇಲೆ ಸಾಸಿವೆ ಹಾಕ್ಕೊಬೇಕು. ಆಮೇಲೆ ಜೀರಿಗೆ ಹಾಕ್ಕೊತಾರೆ. ಅದಾದಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇರುತ್ತೆ, ಅದು ಒಗ್ಗರಣೆಗೆ ಹಾಕ್ಕೋಬೇಕು. ಫಸ್ಟು ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಎಷ್ಟು ನಿಮಿಷ ಫ್ರೈ ಮಾಡ್ಕೊಬೇಕು? ಒಂದು 5 ಮಿನಿಟ್ಸ್. 5 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು. ಫ್ಲೇವರ್ಗೆ ಅರಿಶಿನ ಹಾಕೋಬೇಕು. ನೋಡಿ, ಅದೆಲ್ಲ ಸ್ವಲ್ಪ
ಬ್ರೌನಿಶ್ ಟೈಪ್ ಆಗಬೇಕು, ಅಲ್ಲಿ ತನಕ ಒಗ್ಗರಣೆ ಮಾಡ್ಕೋಬೇಕು. ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ಹುಣಸೆ ಹಣ್ಣು ಬೇಕಾಗಿಲ್ಲ. ಇನ್ ಕೇಸ್ ಟೊಮ್ಯಾಟೊ ಕಡಿಮೆ ಇದ್ರೆ ಇದ್ರೆ ಹುಣಸೆ ಹಣ್ಣು ಹಾಕೋಬೇಕು. ನೆನೆಸ್ಕೊಂಡು ಸ್ವಲ್ಪ ಅದ್ರ ರಸ ಬರುತ್ತಲ್ಲ, ಅದನ್ನ ಹಾಕೋಬೇಕು ಒಗ್ಗರಣೆಗೆ. ಇಲ್ಲ ಅಂದ್ರೆ ಟೊಮ್ಯಾಟೊ ಜಾಸ್ತಿ ಇರೋದ್ರಿಂದ ಹುಣಸೆ ಹಣ್ಣೇನ್ ಬೇಡ. ಬೇಡ. ಈಗ ಒಗ್ಗರಣೆಗೆನೆ ಸಾಂಬಾರ್ ಪುಡಿ ಎಲ್ಲ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಹೋಮ್ ಮೇಡ್ ಸಾಂಬಾರ್ ಪುಡಿ, ಮನೇಲೆ ನಾವೇ ಮಾಡಿರೋದು. ಇದು ಸಾಂಬಾರ್ ಪುಡಿ, ಇದು ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಇದು ಮನೇಲೆ ಮಾಡಿರೋದು. ಎಲ್ಲ ಮನೇಲೆ ಮಾಡಿದ್ದು. ಇದು ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ. ಒಗ್ಗರಣೆಗೆ ಸಾಂಬಾರ್ ಪುಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಉಪ್ಪು ಕೂಡ ಈಗಲೇ ಹಾಕ್ಬಿಡ್ಬೋದು. ಇವಾಗ್ಲೂ ಹಾಕ್ಬೋದು, ಆಮೇಲೆ ಹಾಕ್ಬೋದು ಉಪ್ಪು, ದಪ್ಪುಪ್ಪು. ಸಾಲ್ಟು ಎಷ್ಟು ಹಾಕ್ಬೇಕು? ಒಂದು 2 ಸ್ಪೂನ್ಸ್. ಈಗ ಒಗ್ಗರಣೆ ಆದಮೇಲೆ ಬೇಯಿಸ್ಕೊಂಡಿರೋದು ತರಕಾರಿ, ಬೇಳೆ, ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ನೀರು ಹಾಕಿ ಪಾತ್ರೆಗೆ ತಕ್ಕೋಬೇಕು. ಸೊ ಎಷ್ಟು ನಿಮಿಷ ಕುದಿಸ್ಬೇಕು ಇದೊಂದು 5 ಮಿನಿಟ್ಸ್ ಚೆನ್ನಾಗಿ ಒಂದು ಕುದಿದ್ರೆ ಸಾಕು. ಸಾಂಬಾರ್ ರೆಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇವಾಗಲೇ ಹಾಕ್ತೀರಾ ಆಮೇಲೆ ಹಾಕ್ತೀರಾ? ಆಮೇಲೆ. ಸಾಂಬಾರ್ ಕುದೀತಾ ಇದೆ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾಂಬಾರ್ ರೆಡಿ. ಲಾಸ್ಟಿಗೆ ಹಾಕಿದರೆ ಕೊತ್ತಂಬರಿ ಸೊಪ್ಪು ಘಮ ಚೆನ್ನಾಗಿರುತ್ತೆ. ಇದು ನೋಡಿ ಕುದೀತಾ ಇದೆ. ನಿನ್ನ ಸಾಂಬಾರ್ ರೆಡಿ. ಇದು ಅಷ್ಟೇ. ಇನ್ನು ಇದು ಹಾಕಾದ್ಮೇಲೆ ಒಂದು ಇರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಆಫ್ ಮಾಡಿಬಿಟ್ರೆ ಸ್ಮೆಲ್ ಘಮ ಘಮ ಅಂತ ಇರುತ್ತೆ, ಚೆನ್ನಾಗಿರುತ್ತೆ. ಸಾಂಬಾರಿಗೆ ಫಸ್ಟ್ ಬೇಳೆ ತರಕಾರಿ ಎಲ್ಲ ಇದು ಮಾಡಿಕೊಂಡು ಬೇಯಿಸ್ಕೊಂಡು ಬೇಗ ಅದೊಂದು 10 ಮಿನಿಟ್ಸಲ್ಲಿ ಆಗುತ್ತೆ. ಆದಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಕುದ್ದಿರೋದು ನಾವು ಬೆಂದಿರೋ ಸಾಂಬಾರು ಪುಡಿ ಇದೆಲ್ಲ ಹಾಕ್ಬಿಟ್ರೆ ರೆಡಿ. ಒಗ್ಗರಣೆನಲ್ಲಿ ನಾವು ಸಾಂಬಾರ್ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಫ್ರೈ ಮಾಡಿಬಿಟ್ರೆ ಸಾಂಬಾರು ಘಮ ಘಮ ಚೆನ್ನಾಗಿರುತ್ತೆ. ಎಷ್ಟು ನಿಮಿಷ ಬೇಕು ಇದು ಪ್ರಿಪೇರ್ ಮಾಡೋದಕ್ಕೆ? ಪ್ರಿಪೇರ್ ಮಾಡೋದಕ್ಕೆ ಒಟ್ಟು ಒಂದು 20 ಮಿನಿಟ್ಸ್ ಆದರೆ ಸಾಂಬಾರ್ ರೆಡಿ. 20 ಮಿನಿಟ್ಸಲ್ಲಿ ಸಾಂಬಾರ್ ರೆಡಿ. ಓಕೆ, ಬಾಯ್ ಮಾಡಿ. ಮನೇಲಿ ಮಾಡ್ಕೊಳ್ಳಿ. ಎಸ್ ಗೈಸ್, ಸೊ ಇಷ್ಟ ಆಗಿರುತ್ತೆ ಕುಕಿಂಗ್ ವ್ಲಾಗ್. ಹೆಂಗನ್ನಿಸ್ತು ಅಂತ ಹೇಳಿ. 20 ಮಿನಿಟ್ಸಲ್ಲಿ ಸಾಂಬಾರ್ ಹೆಂಗೆ ಮಾಡೋದು ಅಂತ ಒಂದು ಫಸ್ಟ್ ಟೈಮ್ ನಮ್ಮ ಅಮ್ಮನ ಜೊತೆ ಮಾಡಿ ತೋರಿಸಿದ್ದೀವಿ. ಸೊ ನಮ್ಮಮ್ಮ ವಾಸ್ ಲಿಟಲ್ ಕಾನ್ಶಿಯಸ್. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು ಅಂದರೆ ವ್ಲಾಗಲ್ಲಿ. ಸೊ ಶಿ ವಾಸ್ ಲಿಟಲ್ ಕಾನ್ಶಿಯಸ್. ಸೊ ಫನ್ನಿ ಆಗಿತ್ತು ಅವ್ರ ಜೊತೆ ವ್ಲಾಗ್ ಮಾಡೋದು. ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ನಮ್ಮಮ್ಮ ಸಕ್ಕತ್ತಾಗಿ ಕುಕ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆಗೋದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.